ಚೂರು ಟ್ರಿಕಿ ಅನ್ನಿಸ್ಬೋದು. ಒಂದು ನಿರ್ದಿಷ್ಟ ಮೊತ್ತದ ಹಣವು 12 ವರ್ಷಗಳಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ದ್ವಿಗುಣಗೊಳ್ಳುತ್ತದೆ. ಹಾಗಾದರೆ ಬಡ್ಡಿ ದರವು ಸರಿ. ಇವಾಗ ಸರ್ 3 ಕೊಟ್ಟಿರ್ಬೇಕು, ಅಲ್ಲಿ 3 ಹುಡ್ಕಾಡಕ್ ಹೋಗ್ಬೇಡಿ. ಎಕ್ಸಾಮ್ ಅಲ್ಲಿ ಪ್ರಶ್ನೆಯಲ್ಲಿ ಏನ್ ಹೇಳ್ತಿದ್ದಾರೆ, 12 ವರ್ಷಕ್ಕೆ, ಎಷ್ಟು ವರ್ಷಕ್ಕೆ, 12 ವರ್ಷಕ್ಕೆ ನೀವು ಯಾವುದೋ ಒಂದು ದುಡ್ಡು ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಥವಾ ಯಾರಿಗೋ ಕೊಟ್ಟಿದ್ದೀರಾ, ಆ ದುಡ್ಡು ಏನಾಗಬೇಕು, ಡಬಲ್ ಆಗಬೇಕು. ಅಂದ್ರೆ 1 ಲಕ್ಷ ಇದ್ರೆ 2 ಲಕ್ಷ ಆಗಬೇಕು, 10 ಲಕ್ಷ ಇದ್ರೆ 20 ಲಕ್ಷ ಆಗಬೇಕು, 5 ಲಕ್ಷ ಇದ್ರೆ 10 ಲಕ್ಷ ಆಗಬೇಕು. ಡಬಲ್ ಆಗಬೇಕು ದುಡ್ಡು. ಎಷ್ಟು ವರ್ಷಕ್ಕೆ, 12 ವರ್ಷಕ್ಕೆ. ನೀನ್ ಎಷ್ಟಾನ ದುಡ್ಡು ಹಾಕು, ಅದು ಸಂಬಂಧ ಇಲ್ಲ. ದುಡ್ಡು ಒಟ್ಟಿಗೆ ಡಬಲ್ ಆಗಬೇಕು. ನೀನು 100 ಇಟ್ರೆ 200 ರೂಪಾಯಿ ಆಗುತ್ತೆ, 1000 ರೂಪಾಯಿ ಇಟ್ರೆ 2000 ರೂಪಾಯಿ ಆಗುತ್ತೆ, 10,000 ರೂಪಾಯಿ ಇಟ್ರೆ 20,000 ರೂಪಾಯಿ ಆಗುತ್ತೆ. ಬಟ್ ಅವ್ನು ಕೇಳ್ತಿರೋದೇನು ಅಂದ್ರೆ, ಎಷ್ಟು ಪರ್ಸೆಂಟಿಗೆ ನಾನು ಬಡ್ಡಿ ಕೊಟ್ಟರೆ ಡಬಲ್ ಆಗುತ್ತೆ ನನ್ನ ದುಡ್ಡು ಅಂತ. ಏನೋ ಎಷ್ಟು ಪರ್ಸೆಂಟಿಗೆ ನನ್ನ ದುಡ್ಡು ಡಬಲ್ ಆಗುತ್ತೆ ಇಲ್ಲಿ ನೋಡ್ಕೋಬೇಕು. ಎಷ್ಟು ಪರ್ಸೆಂಟಿಗೆ ಅಂತ ಕೇಳಬಹುದು. ಅಥವಾ ಸರ್ ಹಂಗಿದ್ರೆ ದುಡ್ಡು ಎಷ್ಟು ಹಾಕ್ಬೇಕು ಅಂತ ಕೇಳಲ್ಲ ಅವರು. ಐದರ್ ಬಡ್ಡಿ ದರ ಕೇಳ್ತಾರೆ, ಏನ್ ಕೊಟ್ಬಿಟ್ಟು, ಸಮಯ ಕೊಟ್ಬಿಟ್ಟು. ಇಲ್ಲ ಸಮಯ ಕೇಳ್ತಾರೆ, ಬಡ್ಡಿ ದರ ಕೊಟ್ಬಿಟ್ಟು. ಅರ್ಥ ಆಯ್ತಲ್ಲ? ಏನು ಬಡ್ಡಿ ದರ ಕೊಟ್ಟು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, 4 ಪಟ್ಟಾಗುತ್ತೆ, 5 ಪಟ್ಟಾಗುತ್ತೆ ಅಂತ ಕೇಳಬಹುದು. ಅಥವಾ ಟೈಮ್ ಕೊಟ್ಬಿಟ್ಟು ಎಷ್ಟು ಬಡ್ಡಿ ದರದ ಮೇಲೆ ನಾನು ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ಹೂಡಿಕೆ ಮಾಡಿದೆ ಅಂತ ಹೇಳಿದ್ರೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, 4 ಪಟ್ಟಾಗುತ್ತೆ ಅಂತ ಕೇಳಬಹುದು. ಇಲ್ಲಿ ಏನ್ ಕೇಳಿದ್ದಾರೆ, ದ್ವಿಗುಣಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ದ್ವಿಗುಣಗೊಳ್ಳುತ್ತದೆ ಅಂತ. ಸರಿ, ಎಕ್ಸ್ ತಗೋಬೇಡಿ, ಏನೋ ಒಂದು ತಗೊಳ್ಳಿ. ಅಸಲು ಎಷ್ಟಿತ್ತು ಅಂದ್ರೆ ನಾನು 100 ರೂಪಾಯಿ ಅನ್ಕೋತೀನಿ. ಸರಿ, ಇಲ್ಲ ನಾನು 1000 ರೂಪಾಯಿ ಅನ್ಕೋ ಗುರು. ಸರಿ, ಇಲ್ಲ 500 ಅನ್ಕೋ, ಏನ್ ಸಮಸ್ಯೆ ಇಲ್ಲ. ನೀವು ಎಷ್ಟಾದ್ರೂ ಅನ್ಕೋಬಹುದು. ಏನಾದ್ರು ಅನ್ಕೊಳ್ಳೋಕೆ ಸಮಸ್ಯೆ ಇದೆಯಾ? ಇಲ್ಲ. ಎಕ್ಸ್ ಬೇಕು ಅಂದ್ರೆ ಎಕ್ಸ್ನು ಇಟ್ಕೊಳ್ಳಿ. ಎಕ್ಸ್ ಇಟ್ಕೊಳಕ್ ಹೋಗ್ಬಿಟ್ಟಿರ. ಪ್ರಿನ್ಸಿಪಲ್ ಎಷ್ಟು? 100. ಟೈಮ್ ಎಷ್ಟು? 12. ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಮಾಡಿದ್ದಾರೆ, ಕೇಳಿದ್ದಾರೆ. ಈ ಅಸಲಿರೋದು ಏನಾಗಬೇಕು, ಡಬಲ್ ಆಗಬೇಕು. ಈಗ ಅವನು ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದಾನೆ ಅಂದ್ರೆ ನನಗೆ ಸರಳ ಬಡ್ಡಿ ಕೂಡ ಕೊಟ್ಟಿರಬೇಕು. ಏನ್ ಕೊಟ್ಟಿರಬೇಕು, ಸರಳ ಬಡ್ಡಿ ಕೂಡ ಕೊಟ್ಟಿರಬೇಕು. ಈಗ 100 ರೂಪಾಯಿ 200 ಆಗಬೇಕು ಅಂತ ಹೇಳಿದ್ರೆ ಅಸಲು 100 ರೂಪಾಯಿ ಇದೆ, 100 ರೂಪಾಯಿ 200 ರೂಪಾಯಿ ಆಗಬೇಕು. ಅಸಲು 100 ರೂಪಾಯಿ, ಅಸಲು ಎಷ್ಟು? 100 ರೂಪಾಯಿ. ಬಡ್ಡಿ ಎಷ್ಟು ಸೇರ್ಕೋಬೇಕು ಹೇಳ್ಬೇಕು ಬೇಗ. 100 ರೂಪಾಯಿ ಏನಾಗಬೇಕು, 200 ರೂಪಾಯಿ ಆಗಬೇಕು. ಯಾಕೆ 200 ರೂಪಾಯಿ ಆಗಬೇಕು? ದುಡ್ಡು ಡಬಲ್ ಆಗಬೇಕು. ಅದಕ್ಕೆ ದುಡ್ಡು ಡಬಲ್ ಅಂದ್ರೆ 100 ಇರೋದು 200. ಸರ್ 3 ಪಟ್ಟು ಅಂದ್ರೆ 100 ಇರೋದು 300. ಸರ್ 4 ಪಟ್ಟು ಅಂದ್ರೆ 100 ಇರೋದು 400. 5 ಪಟ್ಟು ಅಂದ್ರೆ 100 ಇರೋದು 500. 6 ಪಟ್ಟು ಅಂದ್ರೆ 100 ಇರೋದು 600. ದ್ವಿಗುಣ ಅಂದ್ರೆ 100 ಇರೋದು 200 ಆಗಬೇಕು. 100 ಇರೋದು 200 ಆಗಬೇಕು ಅಂತ ಹೇಳಿದ್ರೆ ಅಸಲು 100 ರೂಪಾಯಿ ಇತ್ತು ಅಂದ್ರೆ ಇನ್ನು ಮಿಕ್ಕಿದ್ದು 100 ರೂಪಾಯಿ ಏನು ಬಡ್ಡಿ. ಹಾಗಿದ್ರೆ ಸರಳ ಬಡ್ಡಿ ಎಷ್ಟಿರುತ್ತೆ ಅಂದ್ರೆ 100 ರೂಪಾಯಿ ಇರುತ್ತೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಹೇಳ್ರಿ ಫಾರ್ಮುಲಾ. ರೇಟ್ ಆಫ್ ಇಂಟ್ರೆಸ್ಟ್ ಗೆ ಫಾರ್ಮುಲಾ ಹಿಂದೆ ತಿರುಗಿಸ್ರಿ. ಸರಿ, ಏನಾದ್ರು 3 ಪಟ್ಟು ಆಗಬೇಕು ಅಂದಿದ್ರೆ ಏನ್ ಮಾಡ್ತಿದ್ದೆ ನಾನು, ಬಡ್ಡಿನ 200 ರೂಪಾಯಿ ಅಂತ ಬರ್ಕೊತಿದ್ದೆ. ಸರಿ, ಏನಾದ್ರು 4 ಪಟ್ಟು ಆಗಬೇಕು ಅಂದಿದ್ರೆ ಬಡ್ಡಿನ 300 ರೂಪಾಯಿ ಅಂತ ಬರ್ಕೋತಾ ಇದ್ದೆ. ಸೊ ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಹೇಳಿ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಸಮಯ. ಹೌದಲ್ಲಪ್ಪ? ಎಸ್, ವೆರಿ ಗುಡ್. ಈಗ ಸರಳ ಬಡ್ಡಿ ಎಷ್ಟು? 100 ರೂಪಾಯಿ ಇಂಟು 100 ರೂಪಾಯಿ. ಅಸಲು ಎಷ್ಟಿದೆ? 100 ರೂಪಾಯಿ. ಟೈಮ್ ಎಷ್ಟು? 12. ಈ 100 ಹೋಯ್ತು. 100ನ 12ರಿಂದ ಭಾಗಿಸ್ಬೇಕು. 100ರಿಂದ 12ರಿಂದ ಭಾಗಿಸ್ರೆ ಇಲ್ಲಿ ನೋಡ್ಬೇಕು. 12 ಎಂಟ್ಲೆ 12 8 96. 12 1 12 ಎಂಟ್ಲೆ ಪಾಯಿಂಟ್. ಸರ್ ಅಲ್ಲಿ ಮುಂದೆ ಕುತ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಕುತ್ಕೋಬೇಡ್ರಿ. ಆಪ್ಷನ್ಸ್ ನೋಡ್ರಿ ಫಸ್ಟ್. 8 ಪಾಯಿಂಟ್ ಸಮಥಿಂಗ್ ಇರೋದೇ ಆನ್ಸರ್. 8